ಜಗದಾನಾಯಕ ರಘುರಾಮನೇ ಜಗದ ಪಾಲಕ. ಥ್ಯಾಂಕ್ ಯು ರಾಮ್, ಥ್ಯಾಂಕ್ ಯು ಸೋ ಮಚ್. ಯಾಕೆ? ನೀವಿರ್ಲಿಲ್ಲ ಅಂದ್ರೆ ನಾನು ಸಿಹಿ ಪುಣ್ಯ ಸ್ಥಳಕ್ಕೆ ಬರಕ್ ಆಗ್ತಿರ್ಲಿಲ್ಲ, ಪ್ರತಿಯೊಂದನ್ನು ಅನುಭವಿಸಕ್ ಆಗ್ತಿರ್ಲಿಲ್ಲ. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಇಷ್ಟಕ್ಕೆ ಥ್ಯಾಂಕ್ಸಾ? ಸೀತಾ, ಏನ್ ಗೊತ್ತಾ, ನಮ್ಮ ಲೈಫಲ್ಲಿ ಸಿಕ್ಕೋ ಅಷ್ಟು ಖುಷಿನೂ ನಾವು 3 ಜನ ಈಕ್ವಲ್ ಆಗಿ ಹಂಚ್ಕೋಬೇಕು. ಅದೇ ನನ್ನ ಡ್ರೀಮ್. ಆಕ್ಚುಲಿ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು ಗೊತ್ತಾ? ಯಾಕೆ? ಯಾಕಂದ್ರೆ ನನ್ನ ಜೊತೆ ನಿಂತ್ಕೊಂಡು ನನ್ನ ಕನ್ಸನ್ನೆಲ್ಲ ನನ್ಸ್ ಮಾಡ್ತಾ ಇದ್ದೀರಲ್ಲ, ಅದಕ್ಕೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು. ಸೀತಾ ನಿಧಾನಕ್ಕೆ ಸರಿ ಹೋಗ್ತಾ ಇದ್ದಾರೆ. ಸೀತಾ ಹೀಗೆ ಖುಷಿಯಾಗಿರ್ಬೇಕು ಅಂದ್ರೆ ಸುಬ್ಬಿ ನಮ್ಮ ಜೊತೆ ಇರಬೇಕು. ಇದರಿಂದ ಸುಬ್ಬಿ ಜೀವನನೂ ಚೆನ್ನಾಗಿರುತ್ತೆ. ಸುಬ್ಬಿ ಯಾವತ್ತೂ ನಮ್ಮ ಜೊತೆನೇ ಇರೋ ಥರ ಮಾಡು ದೇವ್ರೆ. ದೇವ್ರೆ, ನನ್ನ ಮಗಳನ್ನ ನನ್ನಿಂದ ಕಿತ್ಕೊಂಡೆ. ಅವಳ ಜಾಗಕ್ಕೆ ಸುಬ್ಬಿ ಬಂದಿದ್ದಾಳೆ. ಇವಳನ್ನ ಮಾತ್ರ ನಮ್ಮಿಂದ ದೂರ ಮಾಡಬೇಡ ದೇವ್ರೆ. ಇನ್ನಾದರೂ ಎಲ್ಲ ಒಳ್ಳೇದು ಮಾಡ್ತೀಯ ಅಂತ ನಂಬಿದ್ದೀನಿ. ಸಿಹಿ ಆತ್ಮಕ್ಕೆ ಶಾಂತಿ ಕೊಡು. ಬಡಿ ಬಂಗಾರ ಬಂಟಿ ನಾನು ಕರೆದ್ರಾ? ಬದುಕಿರ್ಬೇಕಾದ್ರೆ ನೆಮ್ಮದಿ ಕೊಡ್ಲಿಲ್ಲ, ಈಗ ಸತ್ತ ಮೇಲೂ ನೆಮ್ಮದಿಯಾಗಿರೋದಕ್ಕೆ ಬಿಡ್ತಾ ಇಲ್ವಲ್ಲೇ? ಹೌದು, ನೀವು ನೆಮ್ಮದಿಯಾಗಿರಕ್ಕೆ ನಾನ್ ಬಿಡಲ್ಲ. ಯಾಕಂದ್ರೆ ನೀವು ಬ್ಯಾಡ್ ಆಂಟಿ. ನಿಮ್ಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಆರ್ಗು ಅಲ್ಲ, ಈಗ ಸತ್ತೋಗಿರೋ ಸಿಹಿಗೆ ಬಾಯಿ ತುಂಬಾ ಬೈದ್ರು ಏನು ಪ್ರಯೋಜನ ಇಲ್ಲ. ಈಗ ನಿನ್ನ ಮುಂದಿನ ಪ್ಲಾನ್ ಏನು ಅದನ್ನ ಹೇಳು. ರಾಮ ಮತ್ತೆ ಅಶೋಕ ಆ ಹುಡುಗಿಗೆ ಚೆನ್ನಾಗಿ ಟ್ರೈನ್ ಮಾಡಿ ಕರ್ಕೊಂಡ್ ಬಂದಿದ್ದಾರೆ. ಆದ್ರೆ ಎಷ್ಟು ಅಂತ ಟ್ರೈನ್ ಮಾಡಿರ್ತಾರೆ? ನನ್ನ ಹೆಸರು, ನಿನ್ನ ಹೆಸರು, ನಿಮ್ಮ ಅಪ್ಪನ ಹೆಸರು, ಮನೆಯವ್ರ ಹೆಸರು ಇಷ್ಟನ್ನು ಹೇಳ್ಕೊಟ್ಟಿರ್ತಾರ. ಆದ್ರೆ ಅವಳಿಗೆ ಮೊದಲಿಂದ ನಡೆದಿದ್ದನ್ನ